ಯಾವುದೇ ಖಾಸಗಿ ಉದ್ದಿಮೆ ಆರಂಭಿಸಬೇಕಾದರೆ ಸಂಬಂಧಿಸಿದ ಸ್ಥಳೀಯ ಸಂಸ್ಥೆಯಿಂದ ಅನುಮತಿ ಮತ್ತು ಪರವಾನಗಿ ಪಡೆಯಬೇಕು ಎಂಬ ಕಾಯ್ದೆ ನಿಯಮವಿದೆ. ಅಲ್ಲದೆ ಯಾವುದೇ ಉದ್ದಿಮೆ ಪರಿಸರಕ್ಕೆ ಆಗಲಿ ಸಾರ್ವಜನಿಕರಿಗಾಗಲಿ ತೊಂದರೆ ಮಾಡದಂತೆ ಮಾಲೀಕ ಎಚ್ಚರಿಕೆ ವಹಿಸಬೇಕು. ಆದರೆ ಈ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿರುವ ಕೋಳಿ ಫಾರಂ ಮಾಲೀಕನೊಬ್ಬ ಖಾಸಗಿ ಜಮೀನುಗಳು ಮತ್ತು ಸಾರ್ವಜನಿಕ ರಸ್ತೆಗೆ ಕೋಳಿ ಫಾರಂ ತ್ಯಾಜ್ಯವನ್ನು ರಾಜಾರೋಷವಾಗಿ ಬಿಡುತ್ತಿದ್ದರೂ ಅದನ್ನು ಪ್ರಶ್ನಿಸುವವರೇ ಇಲ್ಲವಾಗಿದೆ. ಗುಡಿಬಂಡೆ ತಾಲೂಕಿನ ಉಲ್ಲೋಡು ಗ್ರಾಮ ಪಂಚಾಯಿತಿಯ ಕರಗಂತಮ್ಮನಹಳ್ಳಿ ಬಳಿ ಇರುವ ಕೋಳಿ ಫಾರಂ ಮಾಲೀಕ ಅಷ್ಟು ಕೋಳಿ ಫಾರಂ ತ್ಯಾಜ್ಯವನ್ನು ಖಾಸಗಿ ಜಮೀನಿಗೆ ಬಿಟ್ಟು ಅಟ್ಟಹಾಸ ಮೆರೆದಿದ್ದಾನೆ. ರೈತರು ಬರಗಾಲದ ಸಂಕಷ್ಟದಲ್ಲಿರುವಾಗ ಉದ್ದಿಮೆದಾರರಿಗೆ ರೈತರ ಜೀವದ ಜೊತೆ ಚೆಲ್ಲಾಡವಾಡುವುದೇ ಕಾಯಕವಾಗಿದೆ ಎಂಬುದಕ್ಕೆ ಈ ಸುದ್ದಿಯೇ ನಿದರ್ಶನವಾಗಿದೆ. ಇಲ್ಲಿ ಕಾಣುತ್ತಿರುವ ತ್ಯಾಜ್ಯ ಕೋಳಿಗಳಿಗೆ ಬಳಸಿದ ರಾಸಾಯನಿಕ ಮಿಶ್ರಿತ ತ್ಯಾಜ್ಯವಾಗಿದ್ದು, ಇದನ್ನು ಹೀಗೆ ನೇರವಾಗಿ ಖಾಸಗಿ ಜಮೀನು ಮತ್ತು ರಸ್ತೆಗೆ ಬಿಡಲಾಗಿದೆ. ಇಷ್ಟು ರಾಜಾರೋಷವಾಗಿ ರಾಸಾಯನಿಕ ಮಿಶ್ರಿತ ತ್ಯಾಜ್ಯವನ್ನು ರಸ್ತೆಗೆ ಬಿಡುತ್ತಿದ್ದರೂ ಉಲ್ಲೋಡು ಗ್ರಾಮ ಪಂಚಾಯಿತಿ ಮಾತ್ರ ಈ ಬಗ್ಗೆ ಗಮನ ಹರಿಸುವ ಗೋಡಿಗೆ ಹೋಗಿಲ್ಲ. ಈ ಕೋಳಿ ಫಾರಂ ಮಾಲೀಕನಿಗೆ ಸ್ಥಳೀಯ ಜಮೀನಿನ ರೈತರು ಸಾಕಷ್ಟು ಬಾರಿ ಮನವಿ ಮಾಡಿದರೂ ಉಪಯೋಗವಾಗಿಲ್ಲ. ಕಳೆದ 2 ತಿಂಗಳಿನಿಂದ ಪ್ರತಿನಿತ್ಯ ಈ ರೀತಿ ತ್ಯಾಜ್ಯವನ್ನು ಜಮೀನು ಮತ್ತು ರಸ್ತೆಗೆ ಬಿಡುತ್ತಿದ್ದು, ಈ ಮಾರ್ಗದಲ್ಲಿ ಸಂಚರಿಸುವುದೇ ದುರಸ್ತ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಅತ್ಯಂತ ದುರ್ವಾಸನೆಯಿಂದ ಕೂಡಿರುವ ಈ ತ್ಯಾಜ್ಯ ರಸ್ತೆಯ ಪಕ್ಕದ ಕಾಲುವೆ ಮತ್ತು ಖಾಸಗಿಯವರ ಜಮೀನಿಗೆ ಬಿಡಲಾಗುತ್ತಿದ್ದು, ಈ ಮಾರ್ಗದಲ್ಲಿ ಸಂಚರಿಸುವವರು ಮೂಗು ಮುಚ್ಚಿಕೊಂಡು ಸಾಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ರೋಸಿ ಹೋಗಿರುವ ಗ್ರಾಮಸ್ಥರು ಸಂಬಂಧಿಸಿದ ಗ್ರಾಮ ಪಂಚಾಯಿತಿಗೆ ಹಲವಾರು ಬಾರಿ ದೂರು ನೀಡಿದ್ದರೂ ಕ್ರಮ ಕೈಗೊಳ್ಳುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಒಟ್ಟಿನಲ್ಲಿ ಕೋಳಿ ಫಾರಂ ತ್ಯಾಜ್ಯವನ್ನು ರಸ್ತೆಗೆ ಮತ್ತು ಖಾಸಗಿ ಜಮೀನಿಗೆ ಬಿಟ್ಟು ನಿಯಮ ಉಲ್ಲಂಘಿಸಿರುವ ಕೋಳಿ ಫಾರಂ ಮಾಲೀಕನ ವಿರುದ್ಧ ತಕ್ಷಣವೇ ಕಾನೂನು ಕ್ರಮ ಕೈಗೊಳ್ಳುವ ಜೊತೆಗೆ ಕೋಳಿ ಫಾರಂ ಪರವಾನಗಿಯನ್ನು ರದ್ದುಪಡಿಸಬೇಕೆಂದು ಮತ್ತು ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿರುವ ಮಾಲೀಕರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.